ನಮಸ್ಕಾರ, ನಾನು ಡಾಕ್ಟರ್ ಸಹನಾ. ಇವತ್ತು ನಾನು ನಿಮ್ ಜೊತೆ ತುಂಬಾ ಸೆನ್ಸಿಟಿವ್ ಆದ್ರೆ ಅಷ್ಟೇ ಇಂಪಾರ್ಟೆಂಟ್ ವಿಷಯನ ಮಾತಾಡಕ್ ಬಂದಿದ್ದೀನಿ. ನನ್ ಕ್ಲಿನಿಕ್ ಬರೋ ಎಷ್ಟೋ ಜನ ಪೇಷಂಟ್ಸ್ ಕಣ್ಣೀರ್ ಹಾಕ್ತಾರೆ. ಡಾಕ್ಟ್ರೇ, ಈ ಸ್ಕಿನ್ ಕಂಡೀಷನ್ಸ್ ಇಂದ ಆಚೆ ಹೋಗಕ್ಕಾಗಲ್ಲ, ಮುಜುಗರ ಆಗುತ್ತೆ, ಜನಗಳು ಒಂಥರ ನೋಡ್ತಾರೆ, ಇಷ್ಟ ಆಗಿರೋ ಬಟ್ಟೆಗಳನ್ನ ಹಾಕಕ್ಕಾಗಲ್ಲ, ರಾತ್ರಿ ಎಲ್ಲ ಉರಿ ಕೆರ್ತ ಲೈಫೇ ಬೇಜಾರಾಗಿದೆ ಅಂತೆಲ್ಲ ಹೇಳ್ತಾರೆ. ನೀವು ಕೂಡ ಸೋರಿಯಾಸಿಸ್, ಡರ್ಮಟೈಟಿಸ್, ಎಕ್ಸಿಮಾ ಇಂದ ಸಫರ್ ಮಾಡ್ತಾ ಇದ್ರೆ ಐ ಕ್ಯಾನ್ ಟೋಟ್ಲಿ ಅಂಡರ್ಸ್ಟ್ಯಾಂಡ್ ಯೋರ್ ಪೇನ್. ಆದ್ರೆ ನೆನ್ಪಿಟ್ಕೊಳ್ಳಿ, ಇದು ಬರೀ ಚರ್ಮದ ಮೇಲಿನ ಕಾಯಿಲೆ ಅಲ್ಲ, ಇದನ್ನ ನಾವು ಒಳಗಿನಿಂದ ಸರಿ ಮಾಡ್ಬೇಕು. ಮೊದಲಿಗೆ ಈ ಸೋರಿಯಾಸಿಸ್ ಅಥವಾ ಎಕ್ಸಿಮಾ ಅಂದ್ರೆ ಏನು, ಯಾಕೆ ಬರುತ್ತೆ, ಸೈನ್ಸ್ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ನಾರ್ಮಲ್ ಬಾಡಿಯಲ್ಲಿ ಸ್ಕಿನ್ ಸೆಲ್ಸ್ ಪ್ರೊಡ್ಯೂಸ್ ಆಗಕ್ಕೆ ಕನಿಷ್ಠ ಅಂದ್ರೂ 15 ರಿಂದ 30 ದಿನಗಳು ಬೇಕು. ಆದ್ರೆ ಈ ಸೋರಿಯಾಸಿಸ್ ಅಲ್ಲಿ ಏನಾಗುತ್ತೆ ಗೊತ್ತಾ, ನಮ್ದೇ ಇಮ್ಯೂನ್ ಸಿಸ್ಟಮ್ ಇಂಬ್ಯಾಲೆನ್ಸ್ ಆಗಿ ಈ ಸ್ಕಿನ್ ಸೆಲ್ಸ್ ಬರೀ 3 ರಿಂದ 4 ದಿನಗಳಲ್ಲೇ ಬೆಳೆಯೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಚರ್ಮದ ಮೇಲೆ ಒಂದ್ರ ಮೇಲೊಂದು ಲೇಯರ್ ಕೂತು ಸ್ಕಿನ್ ಕೆಂಪಾಗೋದು, ಅತಿಯಾಗಿ ಒಣಗೋದು, ತಲೆ ಅಥವಾ ಮೈ ಮೇಲೆ ಬಿಳಿ ಹೊಟ್ಟಿನ ರೀತಿ ಉದುರೋದು, ಮತ್ತೆ ಅತಿಯಾಗಿ ತಡ್ಕೊಳ್ಳೋಕೆ ಆಗದಿರೋಷ್ಟು ಕೆರೆತ, ಹಾಗೆ ಉರಿ ಕೂಡ ಶುರುವಾಗುತ್ತೆ. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗೋ ಸ್ಟಿರಾಯ್ಡ್ ಕ್ರೀಮ್ಸ್ ಗಳನ್ನ ತಂದು ಹಚ್ತಾರೆ. ಹಚ್ಚದಾಗ ಕಮ್ಮಿ ಆಗುತ್ತೆ ಅನ್ಸುತ್ತೆ, ಆದ್ರೆ ನಿಲ್ಸಿದ ತಕ್ಷಣ ಡಬಲ್ ಆಗಿ ವಾಪಸ್ ಆಗುತ್ತೆ. ಬಿಕಾಸ್ ಸ್ಟಿರಾಯ್ಡ್ ಕ್ರೀಮ್ಸ್ ಗಳೆಲ್ಲ ಏನಂದ್ರೆ ಬರೀ ಹೊರಗಿನ ಸಿಂಪ್ಟಮ್ಸ್ ನ ಕಮ್ಮಿ ಮಾಡ್ತಾವೆ, ಒಳಗಿನ ರೂಟ್ ಕಾಸ್ ಅಲ್ಲ. ಆಯುರ್ವೇದದಲ್ಲಿ ಇದಕ್ಕೆ ಅದ್ಭುತವಾದ ವಿವರಣೆ ಇದೆ. ನಮ್ಮ ಶರೀರದಲ್ಲಿ ವಾತ ಹಾಗೂ ಕಫ ಇಂಬ್ಯಾಲೆನ್ಸ್ ಆದಾಗ ನಮ್ಮ ರಕ್ತವನ್ನ ಹಾಗೆ ನಮ್ಮ ತ್ವಚೆಯನ್ನ ದೂಷಿತಗೊಳಿಸುತ್ತೆ. ಜೊತೆಗೆ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಅಂದ್ರೆ ವಿಷಕಾರಿ ಅಂಶಗಳು ಅಕ್ಯುಮುಲೇಟ್ ಆದಾಗ ಈ ಚರ್ಮದ ರೋಗಗಳು ತುಂಬಾ ತೀವ್ರವಾಗಿರುತ್ತೆ. ಅದಕ್ಕೆ ಆಯುರ್ವೇದ ಹೇಳೋದು, ಯಾವಾಗ ನಾವು ಒಳಗಿನಿಂದ ಬಾಡಿನ ಡಿಟಾಕ್ಸ್ ಮಾಡ್ತೀವೋ, ಬ್ಲಡ್ ನ ಪ್ಯೂರಿಫೈ ಮಾಡ್ತೀವೋ, ಅವಾಗ್ಲೇ ಈ ಸ್ಕಿನ್ ಪ್ರಾಬ್ಲಮ್ಸ್ ಬೇರಿನಿಂದ ಕಮ್ಮಿ ಆಗೋಕೆ ಸಾಧ್ಯ. ಇದಕ್ಕೆ ನಾವು ಬಾಹ್ಯ ಹಾಗೆ ಅಭ್ಯಂತರ ಚಿಕಿತ್ಸಾ ಅಂತ ಹೇಳ್ತೀವಿ. ಅದಕ್ಕಾಗಿಯೇ ಒಬ್ಬ ವೈದ್ಯಳಾಗಿ ನಾನು ನನ್ನ ಪೇಷಂಟ್ಸ್ ಗೆ ಸಜೆಸ್ಟ್ ಮಾಡೋದು ಈ ಕಂಪ್ಲೀಟ್ ಆಯುರ್ವೇದಿಕ್ ಕಾಂಬಿನೇಷನ್, ಬಿ ಬೆಟರ್ ಅವರ ಸೂರ್ಯ ಊರ್ಜಾ ಹಾಗೆ ಸೂರ್ಯ ತೇಜಸ್ ಆಯಿಲ್. ಇದು ಕೇವಲ ಒಂದು ಪ್ರಾಡಕ್ಟ್ ಅಲ್ಲ, ಇದು ಒಂದು ಸೈನ್ಸ್ ಬ್ಯಾಕ್ಡ್ ಆಯುರ್ವೇದಿಕ್ ಫಾರ್ಮುಲೇಷನ್. ಇದರಲ್ಲಿ ಅಶ್ವಗಂಧ, ಗುಡುಚಿ, ತ್ರಿಫಲ, ಬ್ರಾಹ್ಮಿ ಅಂತಹ 54 ಪವರ್ಫುಲ್ ಆಯುರ್ವೇದಿಕ್ ಹರ್ಬ್ಸ್ ಇವೆ. ಮೊದಲನೇದಾಗಿ ಈ ಸೂರ್ಯ ಊರ್ಜಾ ಕ್ಯಾಪ್ಸೂಲ್ಸ್. ಇದು ನಮ್ಮ ದೇಹವನ್ನ ಒಳಗಿನಿಂದ ಡಿಟಾಕ್ಸ್ ಮಾಡುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ ನ ಬ್ಯಾಲೆನ್ಸ್ ಮಾಡಿ ಬ್ಲಡ್ ನ ಪ್ಯೂರಿಫೈ ಮಾಡುತ್ತೆ. ಇದರಿಂದ ಹೊಸ ಸ್ಕಿನ್ ಸೆಲ್ಸ್ ನಾರ್ಮಲ್ ಆಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಎರಡನೇದು ಸೂರ್ಯ ತೇಜಸ್ ಆಯಿಲ್. ಇದನ್ನ ಅಫೆಕ್ಟೆಡ್ ಏರಿಯಾಸ್ ಗೆ ಹಚ್ಚೋದ್ರಿಂದ ಅಲ್ಲಿ ಸ್ಕಿನ್ ಡ್ರೈನೆಸ್ ತಕ್ಷಣ ಕಮ್ಮಿ ಆಗುತ್ತೆ, ಇಚ್ಚಿಂಗ್ ಅಥವಾ ಉರಿ ಇದ್ರೆ ಶಾಂತ ಆಗುತ್ತೆ. ಹಾಗೆ ಮುಖ್ಯವಾದ ವಿಷಯ ಏನಂದ್ರೆ ಇದು 100% ಆಯುರ್ವೇದಿಕ್ ಹಾಗೆ ನ್ಯಾಚುರಲ್, ಸೊ ಹಾಗಾಗಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಅಂಡ್ NABL ಟೆಸ್ಟೆಡ್ ಇಂಗ್ರೀಡಿಯೆಂಟ್ಸ್ ಇಂದಾನೆ ಇದು ಪ್ರೊಡ್ಯೂಸ್ ಆಗಿರುತ್ತೆ. ಇದನ್ನ ಬಳಸೋದು ಹೇಗೆ, ತುಂಬಾ ಸಿಂಪಲ್. ನೀವು ಪ್ರತಿದಿನ ಊಟ ಆದ್ಮೇಲೆ 2 ಸೂರ್ಯ ಊರ್ಜಾ ಕ್ಯಾಪ್ಸೂಲ್ಸ್ ನ ತಗೋಬೇಕು. ಹಾಗೆ ಎಲ್ಲೆಲ್ಲಿ ಸ್ಕಿನ್ ಡಿಸೀಸ್ ಇದೆಯೋ ಅಲ್ಲಿ ಸೂರ್ಯ ತೇಜಸ್ ಆಯಿಲ್ ನ ಅಪ್ಲೈ ಮಾಡ್ಬೇಕು. ಇದನ್ನ ರೆಗ್ಯುಲರ್ ಆಗಿ ಬಳಸ್ತಾ ಬಂದ್ರೆ ನಿಮ್ಗೆ ಇಚ್ಚಿಂಗ್ ಆಗಿರ್ಬೋದು, ರೆಡ್ನೆಸ್, ಫ್ಲೇಕಿ ಸ್ಕಿನ್ ಇದೆಲ್ಲ ಕಮ್ಮಿ ಆಗುತ್ತೆ. ಹಾಗೆ ಸ್ಕಿನ್ ಕಂಫರ್ಟ್ ಇಂಪ್ರೂವ್ ಆಗುತ್ತೆ. ಚರ್ಮದ ಕಾಯಿಲೆಯಿಂದ ನಿಮ್ಮ ಕಾನ್ಫಿಡೆನ್ಸ್ ಕಳ್ಕೋಬೇಡಿ. ಹೆಲ್ತಿ ಸ್ಕಿನ್ ಪಡಿಬೇಕು ಅನ್ಕೊಂಡಿದ್ರೆ ತಡ ಮಾಡದೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಲ್ ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಸ್ಕಿನ್ ಕೇರ್ ಜರ್ನಿ ಇವತ್ತೇ ಸ್ಟಾರ್ಟ್ ಮಾಡಿ.